ಸರ್ ನಮಸ್ಕಾರ. ಆ, ನಾನು ದಿನಾಂಕ 27/7/2024 ನಿನ್ನೆ ದಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷನಾಗಿ, ಶಾಖೆ ಸಾಗರದ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಸಂಘಟನೆ ರಾಜ್ಯದಲ್ಲಿ ದೊಡ್ಡ ಸಂಘಟನೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಅಂದ್ರೆ ದೊಡ್ಡ ಸಂಘಟನೆ. ಸೊ ಅಪಾರ ಸಂಖ್ಯೆಯಲ್ಲಿ ನಿನ್ನೆ ನನ್ನ ನೂತನ ಪದಗ್ರಹಣಕ್ಕೆ ನನ್ನ ಶಿಕ್ಷಕ ಮಿತ್ರಗಳು, ಬಂಧುಗಳು ಎಲ್ಲರೂ ಸಹ ವೃತ್ತಿ ಬಾಂಧವರು ಬಂದಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಗಣಪತ್ನವರು ನಮಗೆ ಉತ್ತಮ ಕೆಲಸಗಳನ್ನ ಮಾಡಿ ನಮಗೆ ಮಾರ್ಗದರ್ಶನ ನೀಡಿರ್ತಾರೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅವರು ಕೊಟ್ಟಿರ್ತಾರೆ. ಸೊ ಅದನ್ನ ನಮ್ಮ ಜಗನ್ನಾಥ ಸರ್ ಅವರು ಇನ್ನೂ ವಿನೂತನವಾಗಿ ನೀಟಾಗಿ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ಹೋಗಿರ್ತಾರೆ. ಈಗ 3ನೇ ಅವಧಿ ನಮ್ದು ಒಡಂಬಡಿಕೆ ಆಗಿತ್ತು. ಗಣಪತಪ್ಪ ಅವರಿಗೆ ಫಸ್ಟ್ ಅವಧಿ, ಸೆಕೆಂಡ್ ಅವಧಿ ಜಗನ್ನಾಥ್ ಅವರಿಗೆ, 3ನೇ ಅವಧಿ ಮಾತೇಶ್ ಅವರಿಗೆ ಅಂತ ಇತ್ತು. ನನಗೆ ಸಿಕ್ಕಿರ್ತಕ್ಕಂಥದ್ದು ಕಡಿಮೆ ಅವಧಿ, ಕೇವಲ ಒಂದು 15 ತಿಂಗಳು ಸಿಗ್ತದೆ ಅಷ್ಟೇ. ಯಾಕಂದ್ರೆ ಈಗ 5 ತಿಂಗಳು ಏನೋ ಕಾರಣಾಂತರದಿಂದ ಅದು ಹೋಗಿದೆ. ಆದ್ರೆ ಈ 15 ತಿಂಗಳಲ್ಲಿ ಏನಾದ್ರೂ ಮಾಡ್ಬೇಕು ಅಂತ, ಇದು ನಂದಲ್ಲ, ನನ್ನ ಸ್ನೇಹಿತರ ಕನಸು. ಅವರೆಲ್ಲರೂ ಆ ಕನಸಿನ ಬುತ್ತಿಯನ್ನು ಕಟ್ಟಿಕೊಂಡು ನೀನು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನನ್ನದೇ ಆಗಿರ್ತಕ್ಕಂಥ ಕನಸುಗಳನ್ನ ಕಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಹಾಗೆ ನಮ್ಮ ಸಂಘಟನೆ ಜೊತೆಗೆ ಚರ್ಚಿಸಿದಾಗ, ನಮ್ಮ ಸಂಘದ ಜೊತೆ ಚರ್ಚಿಸಿದಾಗ ನೀವು ಮಾಡ್ಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿದ್ರು. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಸಂಪನ್ಮೂಲದ ಕ್ರೋಢೀಕರಣದ ಅವಶ್ಯಕತೆ ಇರ್ತದೆ. ಇದನ್ನ ನಾವು ಒಬ್ಬ ಮೇಷ್ಟ್ರಾಗಿ ನಾವೆಲ್ಲ ಬರ್ಸೋದು ತುಂಬಾನೇ ಕಷ್ಟ. ಸಂಘದಿಂದನೂ ಬರ್ಸೋದು ಕಷ್ಟ. ಸಂಘದಲ್ಲಿ ದುಡ್ಡಿಲ್ಲ, ಕೇವಲ ಈಗ ಒಂದು 19,000 ರೂಪಾಯಿ ಮಾತ್ರ ದುಡ್ಡಿದೆ ಸಂಘದಲ್ಲಿ. ಹಾಗಾಗಿ ಏನಾದ್ರೂ ನಾವು ಮಾಡ್ಲೇಬೇಕು ಅನ್ನೋ ಹಂಬಲ ನನಗೆ. ಹಾಗಾಗಿ ನನಗೆ ನನ್ನದೇ ಆದ ಸ್ನೇಹಿತರ ಪಡೆ ಲೋಕಲ್ ಅಲ್ಲಿ ತುಂಬಾ ಸ್ನೇಹಿತರಿದ್ದಾರೆ. ನಾನು ಮೊದಲಿಂದನೂ ಕ್ರಿಕೆಟ್ ಸ್ನೇಹಿತರು ತುಂಬಾ ಇದ್ದಾರೆ. ಎಲ್ಲೆಲ್ಲಿ ಸಾಗರ ತಾಲೂಕಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ ಇದಾರೋ ಅವ್ರೆಲ್ಲರೂ ಸಹ ನಂಗೆ ಗೊತ್ತು. ಸೊ ಅದಲ್ದೇ ತುಂಬಾ ಸ್ನೇಹಿತರು ನಂಗೆ ಲೋಕಲ್ ಇರೋದ್ರಿಂದ ಅವರೆಲ್ಲರೂ ಸಹ ಸ್ನೇಹಿತರೆ, ನೀವು ಯಾವಾಗ ಅಧ್ಯಕ್ಷರಾಗ್ತೀರಿ, ಏನು ಮತ್ತೆ ಅಧ್ಯಕ್ಷ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ನಾನು ಅವ್ರ ಹತ್ರ ವಿಷಯವನ್ನ ಹಂಚ್ಕೊಳ್ತೀನಿ. ಇಂತಿಂತ ಕಾರ್ಯಗಳನ್ನ ಮಾಡ್ಬೇಕು ಅಂತ ಇದ್ದೀನಿ, ಬಟ್ ಅದ್ ಮಾಡಕ್ಕೆ ತುಂಬಾ ಕಷ್ಟ ಆದಾಗ ನಾವೆಲ್ಲ ಇದ್ದೀವಿ, ನಿಮಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಹೀಗೆ ಈಗ ವಿನೂತನವಾಗಿ ಅಧ್ಯಕ್ಷ ಆದ ಪೂರ್ವದಲ್ಲಿ ಒಂದು 8 ದಿನ ಮೊದಲೇ ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಇಂತಿಂತ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಆದ್ರೆ ಮಾಡಕ್ ಆಗಲ್ಲ ಅಂದಾಗ, ಇಲ್ಲ ನೀವು ಮಾಡ್ಬೇಕು, ನಾವು ಕೈ ಜೋಡಿಸ್ತೀವಿ, ಅದನ್ನೆಲ್ಲ ಬರ್ಸೋಣ, ನಾವೆಲ್ಲ ಸ್ನೇಹಿತರು ಸೇರಿ ಬರ್ಸ್ತೀವಿ ಅಂತ ನನ್ನ ಸ್ನೇಹಿತ ಬಳಗ ಎಲ್ಲರೂ ಹೇಳಿದ್ರು. ಸೊ ಅದೇ ರೀತಿಯಾಗಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಟೀಚರ್ಸ್ಗಾಗಿ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾನು CRP ಆಗಿದ್ದಾಗ, ಕ್ಲಸ್ಟರ್ CRP ಆಗಿದ್ದಾಗ ನೋಡಿದ್ದೀನಿ ನಮ್ಮ ಟೀಚರ್ಸ್, HMಗಳು ಪಾಪ ಎಷ್ಟು ಕಷ್ಟಪಡ್ತಿದ್ರು ಅಂತ ಹೇಳಿ. ಒಂದು ಟ್ಯಾಕ್ಸ್ ಮಾಡಬೇಕು ಅಂದ್ರೆ ಆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ವರ್ಷದ ಎಲ್ಲ ಅಂಕಿಅಂಶವನ್ನು ನಾವು ಕಲೆಕ್ಟ್ ಮಾಡ್ಬೇಕು. ಅಂದ್ರೆ ಸ್ಯಾಲರಿ ಅದನ್ನ ಕಲೆಕ್ಟ್ ಮಾಡುವಾಗ ತುಂಬಾ ಕಷ್ಟ ಆಗ್ತದೆ. ಅದನ್ನ ನಾವು ಸಂಘಟನೆಯಿಂದ ಅದನ್ನೆಲ್ಲ ಮಾಡಿ ರೆಡಿ ಮಾಡಿ ಅದೊಂದು ಸ್ಲಿಪ್ ಕೊಡ್ತಿದ್ವು ಅಷ್ಟೇ. ಅದು ಸಹ ಈ ಸರಿ ಮಾಡಕ್ಕಾಗಿಲ್ಲ. ಸೊ ಇವೆಲ್ಲವನ್ನ ನೋಡ್ಬಿಟ್ಟು ಆಮೇಲೆ ಇನ್ನು ತಾಂತ್ರಿಕ, ಈ ಶಾರ್ಟ್ಸ್ ಅಲ್ಲಿ ಅನೇಕ ತಾಂತ್ರಿಕ ಸಮಸ್ಯೆಗಳಿದಾವೆ. ನುರಿತ ಕಂಪ್ಯೂಟರ್ ತಜ್ಞರು ಯಾರು ಶಾಲೆಯಲ್ಲಿ ಇರೋದಿಲ್ಲ. ಆದಷ್ಟು ಅಲ್ಲದೆ ಟೈಮ್ ಬಂಡಿಗೆ ಸಂಬಂಧಪಟ್ಟಂತ ವಿಷಯ, ಇನ್ಸ್ಪೈರ್ ಅವಾರ್ಡ್ಗೆ ಸಂಬಂಧಪಟ್ಟಂತ ವಿಷಯ, ಸ್ಯಾಲರಿ ಸರ್ಟಿಫಿಕೇಟ್ ತಗೊಳ್ತಕ್ಕಂಥ ವಿಷಯ, ಇದೆಲ್ಲದೂ ಸಹ ಟೀಚರ್ಸ್ಗೆ ತುಂಬಾ, ಯಾಕಂದ್ರೆ ದೂರದಿಂದ ಬರಕ್ಕಾಗಲ್ಲ, ತುಂಬಾ ಕಷ್ಟಗಳಿದಾವೆ. ಸೊ ಹಾಗಾಗಿ ನಾನು ಅವ್ರಿಗೆಲ್ಲರಿಗೂ ಸಹ ಸೌಲಭ್ಯವನ್ನು ಉಚಿತವಾಗಿ ಒದಗಿಸ್ಬೇಕು ಅಂತ ಹೇಳಿ ಈ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಅನ್ನ ಫೈಲ್ ಮಾಡೋದನ್ನ ಉಚಿತ ಮಾಡ್ತಾರೆ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ರಿಟರ್ನ್ ಫೈಲ್ ಅನ್ನು ಉಚಿತ ಮಾಡೋಣ ಅಂತ ಹೇಳಿ ಅವರಿಗೆ ಅದನ್ನ ಉಚಿತವಾಗಿ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದೆ. ಸೊ ಇನ್ಸ್ಪೈರ್ಡ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಅವರು ಎಷ್ಟೆಷ್ಟು ದುಡ್ಡನ್ನ ಕೊಟ್ಟು ಮಾಡಿಸ್ತಾರೆ. ಅದರಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಅವ್ರಿಗೆ ಒಂದು 50% ಕೊಟ್ಟರೆ ಸಾಕು, ಅವರು ಮಾಡ್ಕೊಂಡು ಹೋಗಿ. ನಮ್ಮ ಇಲಾಖೆ ಮತ್ತು ಶಾಲೆಗೆ ಸಂಬಂಧಪಟ್ಟಂತ ಏನೇ ಜೆರಾಕ್ಸ್ ಮಾಡಿಸ್ತೀವಿ, ಅವರು ಒಂದು 50% ಕೊಟ್ಟರೆ ಸಾಕು. ಅಲ್ಲಿ ಅದಕ್ಕಾಗಿಯೇ ಒಂದು ಟೀಚರ್ಸ್ ಕಾರ್ನರ್ ಅಂತ ಹೇಳಿ ಶ್ರೀ ಸದ್ಗುರು ಅಂತ ಹೇಳಿ, ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ಅಂತ ಒಂದು ಶಾಪ್ ಅಲ್ಲಿ ಓಪನ್ ಆಗಿದೆ. ಅದು ಅಣ್ಣಪ್ಪ ಎಂಬುವರು ಓನರ್ ಅವರೇ. ಸೊ ಅವ್ರ ಹತ್ರ ಮಾತಾಡಿದಾಗ, ಅಣ್ಣಪ್ಪ ಈ ಶಾಪ್ ಅನ್ನ ನಮ್ಮ ಇಲಾಖೆಗೆ ಸ್ವಲ್ಪ ಹೆಚ್ಚಿನ ಕಾರ್ಯಕ್ಕೆ ಮೀಸಲಿಡ್ತೀಯ ಅಂದಾಗ ಅವ್ರು ಒಪ್ಕೊಂಡು, ಎಲ್ಲ ಜೆರಾಕ್ಸ್ ನಿಮ್ಗೆ ಕೊಡ್ತೇವೆ, ಅದ್ರ ಹೆಚ್ಚುವರಿ ಖರ್ಚೇನಿದೆ ನೀನು ಎಷ್ಟು ತಗೊಳ್ತೀನಿ ಅಷ್ಟು ಹೆಚ್ಚುವರಿ ಖರ್ಚನ್ನು ನಾವು ಭರಿಸ್ತೇವೆ, ಈ ಟೀಚರ್ಸ್ ಇಂದ ಇಷ್ಟನ್ನೇ ಕಲೆಕ್ಟ್ ಮಾಡ್ಬೇಕು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸರ್ ಹಾಗಾದ್ರೆ ಇದಕ್ಕೆ ನೀವ್ ಹೇಳಿದ ಹೆಸರು ಇಡೋಣ ಅಂತ ನಾನು ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ಅಂತ ಹೆಸರಿಡು ಅಂತ ಹೇಳಿ ಹೆಸರಿಟ್ಟು ಅದು ಓಪನ್ ಆಗಿದೆ. ಅದು ಈ ಶ್ರಾವಣ ಮಾಸದಲ್ಲಿ 5ನೇ ತಾರೀಕಿಂದ ಅದು
ಶಿಕ್ಷಕರಿಗೆ ಅದರ ಸೌಲಭ್ಯ ದೊರೆಯುತ್ತದೆ. ಅಲ್ಲಿ ಕಾರ್ಯಗಳನ್ನ ಅಲ್ಲಿಂದ ಮಾಡೋಣ ಅಂತ ಹೇಳಿ ಹೀಗೆ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದಷ್ಟೇ ಅಲ್ಲದೆ ತುಂಬಾ ಸಮಸ್ಯೆಗಳು ಇದಾವೆ. ಅವೆಲ್ಲವಕ್ಕೂ ಸಹ ನಾನು ಶಿಕ್ಷಕರಿಗೆ ಸ್ಪಂದಿಸಬೇಕಾಗಿದೆ. ಹಿರಿಯರ ಒಂದು ಸಲಹೆ ಸಹಕಾರವನ್ನು ತಗೊಂಡು ಹೋಗಬೇಕಾಗಿದೆ. ಅನುಭವದ ಕೊರತೆ ಇರ್ತದೆ. ಸೊ ನಾನು ಈಗಾಗಲೇ ಸರ್ಕಾರಿ ನೌಕರಿ ಸಂಘದ ಡೈರೆಕ್ಟರ್ ಹೌದು, ಪ್ರೈಮರಿ ಸಂಘದ ಡೈರೆಕ್ಟರ್ ಹೌದು. ಎಷ್ಟೇ ಆದ್ರೂ ಅನುಭವ ಅನ್ನೋದು ಬಹಳ ಮುಖ್ಯ. ಅನುಭವ ಅನ್ನೋದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೇನೆ. ನೀವೆಲ್ಲರೂ ಸಹ ನಂಗೆ ಸಹಕಾರ ಕೊಡ್ಬೇಕು. ನಾನು ಎಲ್ಲ ಸ್ನೇಹಿತರ ಸಹಕಾರವನ್ನು ತಗೊಂಡು, ಹಿರಿಯರ ಸಹಕಾರ ತಗೊಂಡು, ಯಾಕಂದ್ರೆ ನನಗೆ ತುಂಬಾ ಅಭಿಮಾನಿಗಳಿದ್ದಾರೆ ನಮ್ಮ ಟೀಚರ್ಸ್ ಅಲ್ಲಿ. ನಿನ್ನೆ ಟೀಚರ್ಸ್ ಸಂಖ್ಯೆ ಬಂದಿದ್ದು ನೋಡಿದ್ರೆ ನನಗೆ ಮನ ತುಂಬಿ ಬಂತು. ಇಷ್ಟೊಂದು ಸಂಖ್ಯೆಯ ಟೀಚರ್ಸ್ ಯಾವುದೋ ಒಂದು ಅಧ್ಯಕ್ಷರ ಪದಗ್ರಹಣದಲ್ಲಿ ನೋಡಿರ್ಲಿಲ್ಲ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ಅದೊಂಥರ ನಮ್ಮ ಇಲಾಖೆಯಲ್ಲಿ ಇತಿಹಾಸ ಬಂದಾಗಿದೆ. ಸೊ ಅದು ಭಾರ ಹೆಚ್ಚಾಗಿದೆ. ಅದನ್ನ ಉಳಿಸ್ಕೊಂಡು ಹೋಗೋದು ನನ್ನ ಮೇಲೆ ಜವಾಬ್ದಾರಿ ಇದೆ. ಈಗ ನೋಡುವವರ ಕಣ್ಣು ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದ್ರೆ ನಿಮ್ಗೆಲ್ಲರೂ ಸಹ ಸಹಕಾರ ಇರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನಿನ್ನೆ ನಡೆದಿರ್ತಕ್ಕಂಥ ನೂತನ ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಪಾರ ಸಂಖ್ಯೆಯ ನನ್ನ ವೃತ್ತಿ ಬಾಂಧವರು ಸೇವಾ ಸಾಗರದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಿಮ್ಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಚಿರಋಣಿಯಾಗಿದ್ದೇನೆ. ನನ್ನ ಮೇಲೆ ಭಾರ ಹೆಚ್ಚಾಗಿದೆ. ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ. ಯಾವಾಗಲೂ ನಿಮ್ಮ ಪರವಾಗಿ ಧ್ವನಿಯನ್ನ ಎತ್ತೇನೆ ಅಂತ ಹೇಳುತ್ತಾ, ನೀವು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.